ನಾವಿವತ್ತು ಅಖಂಡ ಅನ್ನೋ ಕರ್ಮಕಾಂಡ ಸಿನಿಮಾನ ರೋಸ್ಟ್ ಮಾಡ್ತಾ ಇದೀವಿ. ಯಾರೆಲ್ಲ ಬಾಲಯ್ಯನ ಫ್ಯಾನ್ಸ್ ಇದಾರೆ ಬೀಜ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಡಿ. ಸಿನಿಮಾ ಓಪನ್ ಆಗ್ತಿದ್ದಂಗೆ ಗ್ರಾವಿಟಿನೇ ಗಾಂಡ್ ಗಾಬರಿ ಆಗುವಂತಹ ಗುರುಜಿಗಳು ಎಂಟ್ರಿ ಕರೆ. ಅದೇ ನಮ್ಮ ಬಾಲಯ್ಯ ಅವರು. ಇದೇನೋ ಬಾಲಯ್ಯ ಸರ್ ಎಂಟ್ರಿ ಆಗ್ತಾರಂದ್ರೆ 3 ನಾಯಿಗಳು ಎಂಟ್ರಿ ಆಗ್ತಾ ಇದಾವೆ. ಓ ಐ ಆಮ್ ರಿಯಲಿ ಸಾರಿ ಸರ್. ನೀವು ಗಂಜೋಗಮನ್ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಾ ನೋಡಿ ಸರ್. ಅದಕ್ಕೆ ನಾನು ನಿಮ್ಮನ್ನ ನಾಯಿ ಅಂತ ತಿಳ್ಕೊಂಡ್ಬಿಟ್ಟೆ. ಇನ್ನೊಂದು, ಎಲ್ರು ಕೇಳ್ತಾ ಇದ್ರಿ ನನ್ನ ಹೊಸ ಹೆಲಿಕಾಪ್ಟರ್ ಎಲ್ಲಿದೆ ಬ್ರೋ ತೋರ್ಸೇ ಇಲ್ಲ ಅಂತ. ಇವಾಗ ತೋರಿಸ್ತಾ ಇದೀನಿ, ನೋಡ್ಕೊಂಬಿಡಿ. ಹೆಂಗೆ ನಮ್ಮ ಹೊಸ ಹೆಲಿಕಾಪ್ಟರ್ ನಿಮ್ಗೊಂದ್ ರೌಂಡ್ ಬೇಕಂದ್ರೆ ಹೇಳಿ ಕೊಡ್ಸೋಣ. ಸಿನಿಮಾ ಓಪನ್ ಆಗ್ತಿದ್ದಂಗೆ ನಾಯಿನ ಹೆಂಗ್ ಹಿಡಿಯೋದಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸಾರಿ, ಅಖಂಡನ ಹೇಗ್ ಹಿಡಿಬೇಕಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಅಂಕಲ್ ಅಖಂಡಗೆ ಫುಲ್ ಬಿಲ್ಡಪ್ ಕೊಡ್ತಾ ಹಿಡಿಯೋಕೆ ಹೋದಾಗ ನಂದನ್ನ ಹೆಚ್ಚಿಗೆ ಕಳ್ಸಿದ್ದ. ಈಗ ನೀವೇನಾದ್ರೂ ಹೋದ್ರೆ ಅವನು ನಿಮ್ದನ್ನ ಹೆಚ್ಚಿಗ್ತಾನೆ ಅಂತ ಹೇಳ್ತಾನೆ. ನನಗೆ ಇವನ್ ಮೂತಿ ನೋಡಿದ ತಕ್ಷಣ ಜಾತ್ರೆಯಲ್ಲಿ ಬರೋ ಗಂಜೋಗಮ್ಮನ ನೆನಪಿಗೆ ಬಂದ್ರು. ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಈ ಪೆಂಗ್ ನನ್ ಮಗ ಚೈನೀಸ್ ಮಿಲಿಟರಿ ಆಫೀಸರ್ ಬಂದ ತಕ್ಷಣನೇ ನಾರ್ಮಲ್ ಪೀಪಲ್ ನ ಸಾಯಿಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ಹುಚ್ಚ ನನ್ನ ಮಗನಿಗೆ ಯಾರಾದ್ರೂ ಹೇಳ್ರಿ ಲೇಪ, ನಾರ್ಮಲ್ ಪೀಪಲ್ ನ ಆರ್ಮಿ ಅವರು ಸಾಯಿಸೋದಿಲ್ಲ ಅಂತ. ಈ ಆಫೀಸರ್ಗೆ ಇಂಡಿಯಾದ ಮೇಲೆ ಆಲ್ರೆಡಿ ಸಿಟ್ಟಿರೋದ್ರಿಂದ ಅವ್ರ ಸೀನಿಯರ್ ಆಫೀಸರ್ ಹತ್ರ ಅಡ್ವೈಸ್ ನ ತಗೊಳಕ್ಕೆ ಹೋಗ್ತಾನೆ. ಆಗ ಅವ್ರು ಹೇಳ್ತಾರೆ, ಇಂಡಿಯಾದಾಗ ಇರೋರು ಎಲ್ರು ಮುಬ್ಸುಳೆ ಮಕ್ಕಳೆಲ್ಲ ತಿಕ್ಕ ಹೊಡೆದು ಕಳಿಸ್ತಾರೆ ಹೋಗು ಅಂತ. ಲಿಟ್ರಲಿ ಅವ್ರು ಹಂಗ ಹೇಳಿರಲ್ಲ, ಬಟ್ ನಮ್ ಕಡೆ ಯಾರಿದಾರಲ್ಲ ಗೊತ್ತಲ್ಲ. ಈ ಸಿನಿಮಾಕ್ಕೂ ಮುಂಚೆ ಅಣ್ಣ ದಬಡಿ ದುಬಡಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದ, ಅದು ಹೇಗಿದೆ ಅಂತ ನೋಡ್ರಿ. ನೆಕ್ಸ್ಟ್ ಈ ತರ ಹೇಳ್ತೇನೆ ಸಾಂಗ್ ನ ಮಾಡಿದ್ಮೇಲೆ ಅಣ್ಣ ಈ ಸಿನಿಮಾ ಮಾಡಿದ್ದು. ನೀವು ಬಾಲಯ್ಯಣ್ಣನ್ ಫಿಲ್ಮ್ ನ ಏನಾದ್ರು ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ದೇವರಾಣೆ ಮಾಡಿ ಹೇಳ್ತೀನಿ, ನಿಮ್ಮ ಬ್ರೈನ್ ನ ತೆಗೆದು ಪಕ್ಕಕ್ಕಿಡಿ. ಇಲ್ಲ ನಾನು ಈ ಸಿನಿಮಾನ ಅರ್ಥ ಮಾಡ್ಕೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನಿಮ್ಮ ಬ್ರೈನಿಗೆ ಲಕ್ವ ಹೊಡೆಯೋದಂತೂ ಫಿಕ್ಸ್. ಹೀರೋಯಿನಿ ಎಣ್ಣೆ ಕುಡಿಯೋದನ್ನ ಹೀರೋ ನೋಡ್ಬಿಡ್ತಾನ. ಮತ್ತಿನ್ನೇನೋ ಒಂದು ಸಾಂಗ್ ಸ್ಟಾರ್ಟ್ ಆಗತಿ. ನೀವ್ ಯಾವಾಗಾದ್ರೂ ಬಾಲಯ್ಯನ್ ಸಿನಿಮಾನ ಕ್ರಾಸ್ ಚೆಕ್ ಮಾಡ್ರಿ, ಅದರಲ್ಲಿ ಹೀರೋಯಿನ್ ಅವರ ಏಜ್ ಗ್ಯಾಪ್ 30 ರಿಂದ 35 ವರ್ಷ ಇರುತ್ತೆ. ಈ ಸಿನಿಮಾದಲ್ಲೂ ಅಷ್ಟೇ, ಅಕ್ಕನ್ಗೆ 30 ವರ್ಷ ಗ್ಯಾಪ್ ಇದಾವು. ಈ ಸಿನಿಮಾ ಓಪನ್ ಆಗಿ 2 ನಿಮಿಷಕ್ಕೆ ಗೊತ್ತಾಗುತ್ತೆ ನಮಗೆ ಬಾಲಯ್ಯ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ. ನಂಗೆ ಇವ್ರ ಸಿನಿಮಾದಲ್ಲಿ ಇವರೊಬ್ಬರನ್ನ ನೋಡಕ್ ಆಗ್ತಿರಲ್ಲ, ಇನ್ನು ಡಬಲ್ ಆಕ್ಟಿಂಗ್ ನೋಡ್ಬೇಕಾ ಅಂತ ಗಾಂಡ್ ಗಾಬರಿ ಆಗೋಯ್ತು. ಇಲ್ಲಿ 2 ದೇಶಗಳ ನಡುವೆ ಯುದ್ಧದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಇದರಲ್ಲಿ ಯೇಸು ಕ್ರಿಸ್ತ ಯಾಕೆ ಬರ್ತಾನೆ ಅಂತ ಗೊತ್ತಾಗ್ಲಿಲ್ಲ. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಈಗ ಇನ್ನೊಬ್ಬ ಬಾಲಯ್ಯನ ಎಂಟ್ರಿ ಆಕತಿ. ಇಲ್ಲಿ ಅಣ್ಣ ಯಾಕ್ಲೆ ಜೀವ ತಿಂತೀರಿ, ಫ್ರೀ ಫೈರ್ ಗೇಮ್ ನ ನೋಡ್ಕೊಂಡು ಈ ತರ ಚೀಪ್ ಮಾಡ್ತಿರಲ್ಲ, ಡಬಲ್ ಆಕ್ಟಿಂಗ್ ಮಾಡ್ತಾ ಇದೀರಾ, ಒಬ್ಬರಾದ್ರೂ ಡೀಸೆಂಟ್ ಆಗಿ ಫೈಟಿಂಗ್ ಮಾಡ್ರು. ಅಣ್ಣನ್ ಫೈಟಿಂಗ್ ನೋಡಕ್ಕೆ 2 ಕಣ್ಣುಗಳು ಸಾಲದು ಗುರು. ಗ್ರಾವಿಟಿಗೆ ಗೂಟ ಹೆಂಗ್ ಇಕ್ಬೇಕು ಅನ್ನೋದನ್ನ ಅಣ್ಣನ್ ನೋಡಿ ಕಲ್ಕೊರಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇವ್ರೇನು ಸ್ಪಂಜ್ ಬಾಲ್ಗಳ ಇಲ್ಲ ಮನುಷ್ಯರ ಅಲ್ಲಲ್ಲಿ ಅಣ್ಣ, ಕರೆಕ್ಟ್ ಆಗಾದ್ರೂ ಮಾಡ್ರಿಲ್ಲಿ. ನೀನ್ ಅವ್ರಿಬ್ಬರಿಗೆ ಹೊಡೆದಾಗ ಅವರು ಜರ್ಕಂಡ್ ಹೋಗಾರ, ಆದ್ರೆ ಇಲ್ಲಿ ಜರ್ಕಂಡ್ ಹೋಗಿನೂ ಕೊಟ್ಟಿತಾರ. ಅದ್ ಹೆಂಗ್ ಸಾಧ್ಯ? ಈಗ ನಮ್ಮ ದರಿದ್ರ ಹೀರೋ ಬೆಂಕಿ ಚೆಂಡಾಗಿ ಹಿಮಾಲಯಕ್ಕೆ ಬರ್ತಾನೆ. ಮತ್ತೆ ಇವನು ಬುಲೆಟ್ ನ ಹೆಂಗ್ ತಡ್ತಾನಂತ ನೋಡ್ರಿ. ನೋವಿದೆ, ಆಕ್ರೋಶ ಇದೆ. ಇವನು ಈ ಸಿನಿಮಾದ ಮೇನ್ ವಿಲನ್ ಅಂತೆ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನಮ್ಮ ಅಣ್ಣಗ ಅಗೋರಿ ಬಾಬಾ ಒಂದ್ಸರಿ ನಾಯಿ ಹೊಡೆದಂಗ ಹೊಡೆದಿದ್ದ. ಅದು ಒಂದೇ ಪಂಚಿಗೆ ಕಣ್ಗುಡ್ಡೆ ಹೊರಗ್ ಬರಂಗ ಕೈ ಮೂಳೆ ಮುರಿಯಂಗ. ಆಗ ಹುಚ್ಚನಾಗಿ ಹೊಡೆದಂಗ ಹೊಡಿಸ್ಕೊಂಡು ಈಗ ಬಂದು ಧಮ್ಕಿ ಆಗ್ತಾ ಇದ್ದಾನೆ. ಆ ಧಮ್ಕಿನ ಕೇಳಿ ನಮ್ಮ ಅಣ್ಣ ಮುಕ್ಳಿನ ಗಟ್ಟಿ ಹಿಡ್ಕಂತಾನೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ದೇಶದಲ್ಲಿರೋ ಎಲ್ಲ ಜನರಿಗೂ ದೇವ್ರ ಮೇಲಿರೋ ಭಕ್ತಿ ಹೋಗ್ಬಿಟ್ಟಿರ್ತೈತಿ. ಅದಕ್ಕೆ ನಮ್ಮ ಅಣ್ಣ ಅವ್ರಿಗೆ ಬುದ್ಧಿ ಹೇಳ್ತಿರ್ತಾನ. ಅಲ್ಲಿರೋರ್ ಮಕ ನೋಡ್ರಿ, ಈಗ ಹೇತು ತೊಗೊಳ್ಳಾರ್ದ ಬಂದಿರ್ತಾರಲ್ಲ ಆ ತರ ಇದೆ. ಈ ತರ ಇವ್ರ ತಲೆ ದಂಗ್ತಿರುವಾಗ ವಿಲನ್ ಎಂಟ್ರಿ ಆಕತಿ. ಗೊತ್ತಲ್ಲ ಏನಾಗಿರುತ್ತೆ ಅಂತ. ಆದ್ರೂ ಏನೇ ಹೇಳ್ರಿ, ಈ ಸೀನ್ ಒಂದು ನನಗೆ ಇಷ್ಟ ಆಯ್ತು. ಈ ತರ ಒಂದು ಯೂನಿಕ್ ಕಾನ್ಸೆಪ್ಟ್ ಯಾರಿಗ್ ತಾನೇ ಬರುತ್ತೆ ಸರ್? ಅಬ್ಬಬ್ಬಬ್ಬಾ, ಮೈಂಡ್ ಬ್ಲೋಯಿಂಗ್ ಸರ್.
ಈ ಫೈಟಿಂಗ್ ಬಗ್ಗೆ ಅಂತೂ ನಾನು ಹೇಳಲೇಬೇಕು. ಓಡ್ರೋ ಇದು ಸರ್ಜಾಡ ಓಡ್ರೋ ಇದು ಸರ್ಜಾಡ. ಬಬ್ಬಾ ನೋಡ್ರೋ ಅಣ್ಣನ ಆಕ್ಟಿಂಗು. ಈ ಸಿನಿಮಾದಲ್ಲಿ ಕಟ್ ಮಾಡಿ ನೋಡಿದ್ರೆ ಹೆಲಿಕಾಪ್ಟರ್ ಮೂವ್ಮೆಂಟ್ ಅಂತೂ ಅರ್ಧ ತಾಸು ಇರುತ್ತೆ. ಅಣ್ಣನ್ಗೆ ಇಷ್ಟು ಕ್ರಿಂಜ್ ಆಕ್ಟಿವಿಟಿ ಮಾಡಿ ಸಾಕಾಗಲ್ಲ ಅನ್ಸುತ್ತೆ, ಮತ್ತು ಮಾಡ್ತಾನೆ. ಇನ್ನು ದೃಷ್ಟಿ ತೆಗೆಯುವಂತ ಸೀನ್, ಅಬ್ಬಬ್ಬಬ್ಬ, ದೃಷ್ಟಿ ಪರದೃಷ್ಟಿ ಸಮಸ್ತ ದೃಷ್ಟಿ ನಶಿ. ಆದ್ರೂ ನೀವೇನೇ ಹೇಳ್ರಿ, ಬಾಲಯ್ಯ ಸಿನಿಮಾದಲ್ಲಿ ಕ್ರಿಂಜ್ ಟೈಪ್, ಮತ್ತೆ ಹೀರೋಗೆ ಹೀರೋಯಿನ್ಗೆ 30 ವರ್ಷ ಗ್ಯಾಪ್ ಇರೋದು, ಹುಚ್ಚುಚ್ಚು ಡೈಲಾಗ್ಸ್ ನ ಹೊಡೆಯೋದು, ಫೈಟಿಂಗ್ ಬಗ್ಗೆ ಒಂದ್ ಮಾತು ಹೇಳಂಗಿಲ್ಲ ಬಿಡಿ. ಇವ್ರ ಫೈಟಿಂಗ್ ಅಂತಾನೆ ಒಂದ್ ಫ್ಯಾನ್ ಬೇಸ್ ಇದೆ. ಸಾವಿರ ಜನ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೇಲಿ ಮಾಡ್ತೀರಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಗುಡುಂಬು ಈ ಸತಿ ಅನ್ನಲ್ಲ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಕ್ರಿಂಜ್ ಆಕ್ಟಿವಿಟಿ ಯಾರು ಮಾಡ್ತಾರೆ ಕಮೆಂಟ್ ಮಾಡಿ. ಈ ಸಿನಿಮಾ ರೋಸ್ಟ್ ಇಂದ ನಿಮ್ಗೆ ಏನಾದ್ರು 1% ಎಂಟರ್ಟೈನ್ಮೆಂಟ್ ಏನಾದ್ರು ಸಿಕ್ಕಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ನೆಕ್ಸ್ಟ್ ಯಾವ ಸಿನಿಮಾನ ರೋಸ್ಟ್ ಮಾಡಬೇಕು ಕಮೆಂಟ್ ಮಾಡಿ. ಈ ಸಿನಿಮಾ ರೋಸ್ಟ್ ಹೇಗಿತ್ತು?